ಇವರು? ಇದು ನಿನ್ನ ಹೊಸ ಫ್ಯಾಮಿಲಿ ಫೋಟೋ. ಗೆಳೆಯ, ದಿಸ್ ಇಸ್ ನಾಟ್ ಫೇರ್. ನಿನ್ನ ಫ್ಯಾಮಿಲಿ ಬಗ್ಗೆ ಪೂರ್ತಿಯಾಗಿ ಅವ್ರು ಹೇಳಿಲ್ವಾ? ಅವನು ನನ್ನ ತಮ್ಮ. ಸಾರಿ. ಏನಾಗಲ್ಲ ಬಿಡು. ಅಲ್ಲೇ ಆ ವುಡನ್ ಫ್ರೇಮ್ಗೆ ಯಾಕೋ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ನೀನು ಏನೂ ಆಗಿಲ್ಲ. ಯಾಕ ಮಿಸ್ಟರ್ ಪರ್ಫೆಕ್ಟ್ ಸ್ವಾಮಿಗಳು. ಭೂಮಿಕಾ, ಹೇಗಿದೆ ನಿನ್ ರೂಮು? ಹೇಗನ್ನಿಸ್ತು? ಅವ್ರ ರೂಮಾ? ಹಾ, ಇಲ್ಲಿ ತನಕ ನಿನ್ ರೂಮು, ಇನ್ಮೇಲೆ ಭೂಮಿಕಾ ರೂಮು. ಅರೆ, ಇಷ್ಟೊಂದು ಬುಕ್ಸು? ನೀವು ಬುಕ್ಸ್ ಓದ್ತೀರಾ? ಶೇಕ್ಸ್ಪಿಯರ್? ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಯ್ಯಯ್ಯೋ, ಇವನ್ನೆಲ್ಲ ಇವನು ಓದಕ್ಕೆ ತಂದಿರೋದಲ್ಲ. ಈ ಬಿಲ್ಡಿಂಗ್ ಕಟ್ಟಿದಾಗ ಇಂಟೀರಿಯರ್ ಡಿಸೈನ್ ಮಾಡ್ತಾರಲ್ಲ, ಅವರು ಈ ಖಾಲಿ ಜಾಗದಲ್ಲಿ ಏನಾದರೂ ಇಡಬೇಕಲ್ಲ ಅಂತ ಬುಕ್ಸ್ ತಗೊಂಬಂದಿಟ್ಟಿದ್ದಾರೆ ಅಷ್ಟೇ. ಆವತ್ತು ಹೇಗಿತ್ತೋ ಇವತ್ತು ಅದು ಹಾಗೇ ಇದೆ. ಕೆಲಸದವ್ರು ಆಗಾಗ ಬಂದು ಧೂಳೂರಿಸ್ತಾ ಇರ್ತಾರೆ ಅಷ್ಟೇ. ಹೇಳಿದ್ದೀನಿ. ಅವ್ರು ಕೇಳಿದ್ರೇನಾ? ಅವ್ರು ಕೇಳಿದ್ರೇನಾ? ಅಯ್ಯಪ್ಪ, ಕೇಳಲಿಲ್ಲ ಅಂದ್ರೂ ಹೇಳಬೇಕಲ್ಲ. ಭೂಮಿಕಾ ನಿನ್ನ ವೈಫ್ ಆಗೋರಪ್ಪ, ಅವ್ರು ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ಅದರಲ್ಲೇನು ತಪ್ಪು? ಇದುವರೆಗೂ ಒಂದೇ ಒಂದು ಪುಸ್ತಕನೂ ಮುಟ್ಟು ನೋಡಿಲ್ಲ ಅವನು. ಈಗ ಈ ಆನೆಗೆ 2 ಥರದ ಹಲ್ಲಿರುತ್ತೆ ನೋಡಿ. ಹೊರಗಿನ ಹಲ್ಲು ಜಗತ್ತಿಗೆ ಶೋ ಮಾಡೋಕ್ಕೆ, ಒಳಗಿನ ಹಲ್ಲು ಫುಡ್ ತಿನ್ನಕ್ಕೆ. ಇದು ಹೊರಗಿನ ಹಲ್ಲು. ನಾನೇ ಅಂತ ಇದೆಯಾ? ಅಯ್ಯೋ, ನನ್ನ ಗೆಳೆಯನ್ನ ನಾನು ಆನೆ ಅಂತೀನ. ಆ ಪುಸ್ತಕನ ಆನೆ ದಂತ ಅಂದೆ ಅಷ್ಟೇ. ಬಿಹೇವ್ ಯೋರ್ ಸೆಲ್ಫ್. ಈಗೆಲ್ಲ ಬುಕ್ ಓದಲೇಬೇಕು ಅಂತೇನಿಲ್ಲ. ಆಡಿಯೋ ಬುಕ್ಸ್ ಅಂತ ಬರುತ್ತೆ, ನಮಗೆ ಯಾವ ಬುಕ್ ಬೇಕೋ ಅದೇ ಓದ್ ಹೇಳುತ್ತೆ. ಗೌತಮ್, ಉಲ್ಟಾ ಆಗಿದೆ. ಉಲ್ಟಾ. ಭೂಮಿಕಾ, ನಿಂಗ್ ಮಳೆ ಅಂದ್ರೆ ಇಷ್ಟ ಅಲ್ವಾ? ಬಾಯ್ಲಿ. ಸರಿ ಇಲ್ಲ. ಮಳೆ ಬಂದಾಗ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಸೂಪರ್ ಆಗಿ ಕಾಣುತ್ತೆ. ನನಗೆ ಎಲ್ಲಾನು ಕ್ಲೀನಾಗಿ ನೀಟಾಗಿರ್ಬೇಕು. ಏನ ನೆನ್ಪಿಟ್ಕೋತೀಯ ತಾಯಿ? ಬುಕ್ಕನ್ನ ಮುಟ್ಟಲ್ಲ ಅಂತಾನ ಅಥವಾ ಇವನ್ನೇ ಮುಟ್ಟಲ್ಲ ಅಂತಾನ? ಅಯ್ಯೋ, ನಿನ್ ಎಂಗೇಜ್ಮೆಂಟ್ ಆಯ್ತಂತೆ? ಎಸ್. ವಾವ್, ಸೂಪರ್. ಇವತ್ತಿನ ಸೆಲೆಬ್ರೇಷನ್ ನಿನ್ ಎಂಗೇಜ್ಮೆಂಟ್ಗೆ. ಮಹಿ, ಎಲ್ಲಿ ನಿನ್ ಫಿಯಾನ್ಸಿ ಕಾಣಿಸ್ತಿಲ್ಲ? ಅವನು ನಿನ್ ಜೊತೆನೆ ಬರ್ತೇನೆ ಅಂತ ಲಕ್ಕಿ ಹೇಳ್ದ. ಹಾ, ಬರ್ತಾನೆ. ಹಿಲ್ಕಾಮ್, ಆದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕು. ಎಲ್ರು ಅವನ ಬಗ್ಗೆನೇ ಮಾತಾಡ್ತಿದ್ದಾರೆ. ಹೋ, ಇಸ್ ಇಟ್? ಒಳ್ಳೇದಾಗಿದ್ರೆ ನನ್ಗೂ ಹೇಳು. ಐ ವಿಲ್ ಗೆಟ್ ಹ್ಯಾಪಿ. ಅವನು ಮಿಡಲ್ ಕ್ಲಾಸ್ ಹುಡುಗ ಅಂತೆ. ಹಾಗಾದ್ರೆ ಅವ್ನು ನಮ್ ಗ್ಯಾಂಗ್ಗೆ ಸೆಟ್ ಆಗಲ್ಲ ಅನ್ಸುತ್ತೆ. DJ ಮ್ಯೂಸಿಕ್ ಕೇಳಿದ್ರೆ ಎಸ್ಕೇಪ್ ಆಗ್ತಾನೋ ಏನೋ. ಅವ್ನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋದು ನಿಜ. ಆದ್ರೆ ಹಾಗಂತ ಅವನು DJ ಮ್ಯೂಸಿಕ್ ಕೇಳಿ ಓಡ್ ಹೋಗಲ್ಲ. DJ ಹತ್ರನೇ ಸ್ಟೆಪ್ ಹಾಕ್ಸ್ತಾನೆ. ಈಸ್ ಅ ರಿಯಲ್ ಆರ್ಟಿಸ್ಟ್. ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂದ್ರೆ ಈಸ್ ದ ಬೆಸ್ಟ್. ನನ್ನ ಸೆಲೆಕ್ಷನ್ ಮೇಲೆ ಡೌಟ್ ಇದೆಯಾ? ಹಾಗೇನಾದ್ರೂ ಇದ್ರೆ
ಬಾಬಿನ ಕೇಳಿ. ಆಫ್ ಕೋರ್ಸ್ ಈಸ್ ವೆರಿ ಹಾಟ್ ಅಂಡ್ ಹ್ಯಾಂಡ್ಸಮ್. ಸಾಕು ಸಾಕು. ಹೇ ವೆಲ್ಕಮ್ ಮಹಿ. ಹೇ ಹಾಯ್. ಹಾಯ್. ಎಲ್ಲಿ ನಿಮ್ಮ ಐಟಮ್? ವಾಟ್? ಹೇ ಯುವರ್ ಫ್ಯಾನ್ಸೆ ಕರ್ಕೊಂಡು ಬರ್ತೀನಿ ಅಂತಿದ್ದೆ, ನಮಗೆಲ್ಲ ಪರಿಚಯ ಮಾಡಿಸ್ತೀನಿ ಅಂತಿದ್ದೆ, ಎಲ್ಲಿ ಬರಲಿಲ್ವಾ? ಅವನಿಗೋಸ್ಕರ ತಾನೇ ನೀನು ಅಮರ್ನ ರಿಜೆಕ್ಟ್ ಮಾಡಿದ್ದು. ಹಿ ವಿಲ್ ಕಮ್. ಅವನ್ನ ನೋಡ್ಬೇಕು ಅಂತ ನಾವೆಲ್ಲ ಎಕ್ಸೈಟ್ ಆಗಿದ್ದೀವಿ. ಬರ್ತಾನೆ ಬರ್ತಾನೆ, ಸ್ವಲ್ಪ ಹೊತ್ತು ಕಾಯ್ಬೇಕು ಅಷ್ಟೇ. ಬರ್ಲಿ ಬರ್ಲಿ, ನಾವು ನೋಡಿ ರೇಟಿಂಗ್ ಕೊಡ್ತೀವಿ. ಆಮೇಲೆ ಬೆಸ್ಟಾ ಬಸ್ಟಾ ಅಂತ ಅಲ್ವಾ? ಎಸ್. ಬಾಬಿ ಬಾಬಿ ಹೋಗಿ ಜೀವನ್ ಕರ್ಕೊಂಡ್ ಬಾ. ಅವನು ನಾನು ಹೆಂಗೆ ಕರ್ಕೊಂಬರ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ ಬಾಬಿ, ನೀನು ಹೋಗೀಗ ಅವನ್ನ ಕರ್ಕೊಂಡು ಬರಬೇಕು ಅಷ್ಟೇ, ಇಲ್ಲಾಂದ್ರೆ ಯು ಆರ್ ಜಸ್ಟ್ ಫೈರ್ಡ್. ಓಕೆ ಓಕೆ ಕರ್ಕೊಂಬರ್ತೀನಿ. ನನಗೆ ಎಲ್ಲೆಲ್ಲಿ ಯಾವ್ಯಾವ ವಸ್ತು ಇದೆಯೋ ಅದು ಹಾಗೆ ಇರಬೇಕು, ಚೇಂಜ್ ಆಗಬಾರ್ದು. ನಾನು ನೆನ್ಪಿಟ್ಕೊಳ್ತೀನಿ. ಥ್ಯಾಂಕ್ ಯು. ಇದು ನಿಮಗೆ ಕಾಫಿ ಜ್ಯೂಸ್ ಸ್ನ್ಯಾಕ್ಸ್ ಏನಾದರೂ ಬೇಕಾ? ಕೇಳ್ತಿದ್ಯಲ್ಲ. ಓಕೆ ಓಕೆ ಆರ್ಡರ್ ಮಾಡ್ತೀನಿ, ಜಸ್ಟ್ ಮಿನಿಟ್. ಹಾಂ, ಗೌತಮ್ ರೂಮ್ಗೆ 2 ಕಾಫಿ 2 ಜ್ಯೂಸು ಮತ್ತೇನಾದರೂ ಸ್ನ್ಯಾಕ್ಸ್. ಹಾಂ, ಬೇಗ ಬರಬೇಕು. ಕಾಫಿನೂ ಆನ್ಲೈನಲ್ಲಿ ಆರ್ಡರ್ ಮಾಡೋದಾ? ಭೂಮಿಕಾ, ಅವನು ಆನ್ಲೈನಲ್ಲಿ ಆರ್ಡರ್ ಮಾಡಕ್ ಫೋನ್ ಮಾಡಿಲ್ಲ, ಕಿಚನ್ ಕಾಲ್ ಮಾಡಿದ್ದು. ಒಂದೇ ಮನೇಲಿ ಇರೋರ ಜೊತೆ ಮಾತಾಡೋಕ್ಕೂ ಫೋನಾ? ಹ್ಞೂ. ಅದು ಮನೆ ದೊಡ್ಡದಲ್ವಾ, ಈ ಸಿಸ್ಟಮ್ ಇಲ್ಲ ಅಂದ್ರೆ ಹೇಗೆ? ನಮ್ಮ ಮನೇಲಿ ಹಾಗಿಲ್ಲ. ನಾನು ಕಿಚನಲ್ಲಿ ಅಡುಗೆ ಮಾಡ್ತೀನಿ, ಅಲ್ಲಿಂದಾನೇ ಕೂಗ್ತೀನಿ, ಎಲ್ಲರೂ ಬಂದು ಒಟ್ಟಿಗೆ ಊಟ ಮಾಡ್ತೀವಿ. ಏನಾದರೂ ಪ್ರೈವಸಿ ಇರಬೇಕಲ್ವಾ? ಪ್ರೈವಸಿ ಅನ್ನೋದು ಒಬ್ಬರಿಂದ ಇನ್ನೊಬ್ರು ದೂರ ಇರೋದು ಅಂತಲ್ವಾ? ಬಟ್ ಮನೇಲಿ ಎಲ್ಲರೂ ಒಟ್ಟಿಗೆ ಇರ್ಬೋದಲ್ವಾ? ಅಲ್ಲ, ಅದು ನನ್ನ ಅನಿಸಿಕೆ ಅಷ್ಟೇ. ಭೂಮಿಕಾ, ನಿಂಗೆ ಗೌತಮ್ ವಾರ್ಡ್ರೋಬ್ ತೋರಿಸ್ತೀನಿ, ಬಾ. ಎಲ್ಲ ಪರವಾಗಿಲ್ಲ, ಬೇಡ. ಇನ್ಮೇಲೆ ಅದೆಲ್ಲ ನಿಂದೆ, ಸಂಕೋಚ ಯಾಕೆ? ಬಾ. ಇಲ್ಲ ಪರವಾಗಿಲ್ಲ. ಅಯ್ಯೋ ಬಾ. ತೋರಿಸ್ಲಿ ಬಿಡ. ವಾರ್ಡ್ರೋಬಲ್ಲಿ ಏನು ತೋರಿಸ್ತಾಳೆ? ಅದೇನು ಪಿಕ್ನಿಕ್ ಸ್ಪಾಟ? ಅರೆ, ಭೂಮಿಕಾಗ್ ಗೊತ್ತಾಗೋದು ಬೇಡ್ವಾ? ನೀನೊಂದು ಕೆಲಸ ಮಾಡು, ನಿನ್ನ ಬಟ್ಟೆಗಳನ್ನೆಲ್ಲ ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡು. ಯಾಕೆ ಅಂದ್ರೆ ಹೆಣ್ಮಕ್ಳ ಬಟ್ಟೆಗಳೇನು ಕಡಿಮೆನ ಇರುತ್ತೆ. ನಾನು ನಮ್ಮನೆ ಕಬೋರ್ಡ್ನಲ್ಲಿ ಆನಂದ್ಗೆ ಒಂದು ಚಿಕ್ಕ ಶೆಲ್ಫ್ ಕೊಟ್ಟಿದ್ದೀನಿ, ಕೇಳು ಬೇಕಿದ್ರೆ. ಹೌದು ಹೌದು, ಒಂದು ಜಲ್ ಕೊಟ್ರದು. ಅಷ್ಟೊಂದು ಬಟ್ಟೆ ಇಲ್ಲಿಟ್ಕೋತೀಯೋ? ಮದುವೆ ಆದ್ಮೇಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಗೆಳೆಯ. ಅದು ಹೆಂಗಸರಿಗೆ ಬಟ್ಟೆ ಜಾಸ್ತಿ ಇರುತ್ತಲ್ಲಪ್ಪ, ಅದಕ್ಕೆ ಅವರು ವಾರ್ಡ್ರೋಬ್ ಎಲ್ಲ ತಗೊಂಡು ಒಂದು ಸ್ವಲ್ಪ ಜಾಗ ಕೊಡ್ತಾರೆ, ಅದನ್ನು ನೀವು ಯೂಸ್ ಮಾಡ್ಕೋಬೋದಪ್ಪ. ಮಾಡ್ಕೊಳ್ಳಿಲ್ಲ ಅಂದ್ರೆ ಟೈಮ್ ಸರಿ ಊಟ ಹಾಕಲ್ಲ ಕಣ. ಹೋಗ್ತಾ ಹೋಗ್ತಾ ನಿನಗೆಲ್ಲ ಫ್ಯೂಚರಲ್ಲಿ ಅರ್ಥ ಆಗುತ್ತೆ ಬಿಡು. ಗೆಳೆಯ, ನನಗೆ ಗೊತ್ತಾಗುತ್ತೆ ಕಣ, ಇದು ನಿನ್ನ ಪರ್ಸ್ನಲ್ ರೂಮು. ಮದುವೆ ಆದಮೇಲೆ ಯಾವ ಪರ್ಸ್ನಲ್ಲೂ ಇಲ್ಲ, ಎಲ್ಲ ಪಬ್ಲಿಕ್ಕೆ. ನಿನ್ನ ಶರ್ಟ್ ಜೊತೆಗೆ ಅವ್ರ ಡ್ರೆಸ್ ಇರುತ್ತೆ, ನಿನ್ನ ಕೂಮ್ ಜೊತೆಗೆ ಅವ್ರದ್ದು ಹೇರ್ ಡ್ರೈಯರ್ ಇರುತ್ತೆ, ನಿನ್ನ ಐಪಾಡ್ ಮೇಲೆ ಅವ್ರದ್ದು ಮೇಕಪ್ ಕಿಟ್ ಇರುತ್ತೆ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇರುತ್ತಪ್ಪ, ಅದು ಚಿಕ್ಕದಾಗಿ ಬಂದು ಹಂಗೇ ದೊಡ್ಡದಾಗುತ್ತೆ. ಇದು 9 ತಿಂಗಳಾದ್ಮೇಲೆ ಹೇಳ್ಕೊಡ್ತೀನಿ. ಅಫ್ಕೋರ್ಸ್ ಗೌತಮ್, ಗಂಡಸರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನಾವು ನಮ್ಮನೆಯವ್ರನ್ನೆಲ್ಲ ಬಿಟ್ಟು ಬಂದು ಅಡ್ಜಸ್ಟ್ ಆಗಲ್ವಾ? ನೀವಿಬ್ರು ಮದ್ವೆ ಆಗ್ತಿದ್ದೀರಾ. ಮದ್ವೆ ಅಂದ್ರೆ ಸುಮ್ಮನೆ ಇಬ್ರು ಜೊತೆಲಿರೋದಲ್ಲ, ಜೀವನನ ಹಂಚ್ಕೊಳ್ಳೋದು. ಜೀವನನೇ ಶೇರ್ ಮಾಡ್ಕೊಳ್ಳೋನು. ಆಫ್ಟರ್ ಆಲ್ ವಾರ್ಡ್ರೋಬ್ನ ಶೇರ್ ಮಾಡ್ಕೊಳಕ್ಕಾಗಲ್ವಾ? ಚಿನ್ನ ಕಲಿತಾನೆ ಬಿಡು ಚಿನ್ನ, ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಎಲ್ಲ ಕಲಿತಾನೆ. ಡೋಂಟ್ ವರಿ. ಇಷ್ಟು ವರ್ಷ ಈ ರೂಮು ನನಗೆ ಹೇಗೆ ಬೇಕೋ ಹಾಗಿತ್ತು. ಈಗ ಇವಳು ಬಂದು ಅದೇನು ಮಾಡ್ತಾಳೋ. ಐ ಕಾಂಟ್ ಬಿಲೀವ್ ದಿಸ್. ಇದೆಲ್ಲ ನನಗಾಗ್ತಿದೆಯಲ್ಲ. ಇವ್ರಿಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ಲ. ಇವ್ರ ಅಭ್ಯಾಸಗಳು, ಅಯ್ಯೋ, ಇವ್ರ ಜೊತೆ ಇಡೀ ಜೀವನ ರೂಮ್ ಶೇರ್ ಮಾಡಿಕೊಂಡು, ಓ ಗಾಡ್. ಆಲ್ ದಿ ಬೆಸ್ಟ್ ಭೂಮಿ.
ಹಲೋ, ಮಹಿಮಾ ಮೇಡಮ್ಗೆ ಆಕ್ಸಿಡೆಂಟ್ ಆಗಿದೆ. ವಾಟ್? ಎಲ್ಲಿ? ನಾವು ಲಕ್ಕಿ ಪಾರ್ಟಿಗೆ ಬಂದಿದ್ವಲ್ಲ ಅಲ್ಲಿ. ಓಕೆ ಓಕೆ ಓಕೆ, ಬರ್ತೀನಿ. ನಾನು ಲೊಕೇಶನ್ ಶೇರ್ ಮಾಡ್ತಾ ಇದ್ದೀನಿ. ಸರಿ, ಓಕೆ, ಬಾಯ್. ಅಯ್ಯೋ, ಏನು ಕಂದ ಇದು? ನನಗೆ ಗೊತ್ತಿಲ್ವಾ ಅದು? ಅಲ್ವೋ, ಚಾಕ್ಲೇಟ್ ತಿಂದ್ಮೇಲೆ ಕೈ ಬಾಯೆಲ್ಲ ವಾಶ್ ಮಾಡ್ಕೊಂಬರಕ್ಕಾಗಲ್ವಾ? ವೆರಿ ಗುಡ್ ಕಂದ, ವೆರಿ ಗುಡ್. ಎಲ್ಲ ನಿನ್ ಬುದ್ಧಿನೇ. ಇವನಿಗೂ ಬಂದಿದೆ. ಅದೇ ಮತ್ತೆ ಎಲ್ಲ ನನ್ನಿಂದ ಅಂತೆ. ನಾನು ಯಾವಾಗ್ಲಾದ್ರೂ ಈ ತರ ಚಾಕ್ಲೇಟ್ ನಿನ್ ಮುಖ ಕೊರ್ಸ್ಕೊಂಡಿದ್ದೇನೇನಾ? ಸದ್ದು ನೋಡ್ದ ಗೆಳೆಯ, ಹೇಗಿದೆ ಸೈರನ್ನು? ಮ್ಯಾಟ್ರ್ ಸಾಲ್ಡ್. ವಾಯ್ಸ್ ಅಲ್ಲೇ ಕಂಟ್ರೋಲ್ ಮಾಡ್ಬಿಡ್ತಾರೆ. ಗಪ್ ಚುಪ್. ಅದು ರಿಮೋಟು, ಇದು ಟಿವಿ. ಯಾವಾಗ ಬೇಕಾದ್ರೂ ಆಪರೇಟ್ ಮಾಡ್ಕೋತಾರೆ. ಸಾಕು ಸಾಕು, ಬನ್ನಿ ನಾನೇ ಕ್ಲೀನ್ ಮಾಡ್ತೀನಿ. ನಡಿ ನಡೀರಪ್ಪ. ನಮ್ಮ ಮಕ್ಕಳು ಹೈಪರ್ ಆಕ್ಟಿವ್ ಅನ್ನೋದು ಬಿಟ್ರೆ ಸೂಪರ್. ಪಾಪ ಅಪ್ಪಣ್ಣನಿಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡಕ್ ಬರಲ್ಲ, ದಡ್ಡಿ. ನೀವು ವಾಶ್ರೂಮ್ಗೆ ಹೋಗಿರಿ, ಬರ್ತೀನಿ. ಏನು ಏನು ಏನಂದ ಇದು? ನಿನ್ನ ಹೊಗಳ್ತಾ ಇದ್ದ ಚಿನ್ನ. ಇಲ್ವಲ್ಲ, ಏನೋ ಬೇರೆ ಹೇಳ್ತಿದ್ದ. ಇಲ್ಲ ಚಿನ್ನ, ನಿನ್ನ ಬಗ್ಗೆ ಇಲ್ಸಲ್ಲದೆಲ್ಲ ನಾನು ಹೇಳ್ತೀನ. ಸಾಕು, ಸುಮ್ಮನೆ ಇರು. ಈ ಗಂಡಸದೆಲ್ಲ ಒಂದೇ ಬುದ್ಧಿ. ಮಕ್ಕಳನ್ನ ಹೇರೋದು ನಾವೇ, ಅವ್ರನ್ನ ನೋಡ್ಕೊಳ್ಳೋದು ನಾವೇ. ಒಂದೊಂದ್ಸಲ ಯಾಕಾದ್ರೂ ಮದ್ವೆ ಮಾಡ್ಕೊಂಡು ಅನ್ಸ್ಬಿಡುತ್ತೆ. ಇದೇನ ಚಿನ್ನ, ಗುಮ್ಮ ಬಂತು ಗುಮ್ಮ ಅಂತ ಅವ್ನು ಹೆದರ್ಸ್ತಾ ಇದ್ಯಾ? ಅವ್ನು ಹೆದರ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡ್ಬಿಡ್ತಾನೆ ಅಷ್ಟೇ. ಅಯ್ಯಯ್ಯೋ, ನಾನು ಹಾಗೆ ಹೇಳಿಲ್ಲ. ನಾನು ಆನಂದ್ ಜೊತೆ ಸಂತೋಷವಾಗಿದ್ದೀನಿ ಅಲ್ವಾ ಚಿನ್ನ? ಹೌದು ಚಿನ್ನ. ಭೂಮಿಕಾ, ನಿನಗೆ ಮಗು ಆದಾಗ ಗೌತಮ್ಗೆ ಆ ಮಗುನ ನೋಡ್ಕೊ ಅಂತ ಮಾತ್ರ ಹೇಳ್ಬೇಡ. ಯಾಕಂದ್ರೆ ಅವನಿಗೆ ಮಕ್ಕಳನ್ನ ನೋಡ್ಕೊಳಕ್ ಬರಲ್ಲ. ಮಕ್ಕಳು ಮರಿ ಅಂತಿದ ತಕ್ಷಣ ಶಾಕ್ ಆಗಿ ಬೆವ್ತು ಹೋಗ್ತೀಯ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಬರ್ತೀನಿ ಚಿನ್ನ. ನನ್ನ ಮೇಲೆ ತುಂಬಾ ಲವ್ ಅವಳಿಗೆ. ನಿಮ್ಮ ಮಕ್ಕಳು ತುಂಬ ಕ್ಯೂಟ್ ಆಗಿದ್ದಾರೆ. ಸತ್ಯ, ನಂದು ಇವನ್ ಥರ ಪರಿಸ್ಥಿತಿ ಇಲ್ಲ. ನಾನೇನಾದರೂ ಆಗಿದ್ರೆ ಇಷ್ಟೊತ್ತು ಊರು ಬಿಟ್ಟೆ ಓಡೋಗ್ತಾ ಇದ್ದೆ. ಆನಂದ್, ಬರ್ತೀಯ ಸ್ವಲ್ಪ? ಗೆಳೆಯ, ಸೈರನ್ ಹೋಗ್ತು, ನಾನು ಬರ್ತೀನಿ. ಬಂದ ಚಿನ್ನ. ಎಲ್ಲ ತೋರಿಸಿದ್ದಾಯ್ತಲ್ಲ, ಇನ್ನೂ ಏನಾದರೂ ನೋಡೋದಿದೆಯಾ? ಥ್ಯಾಂಕ್ ಯು, ನಾನು ಕೆಳಗೆ ಹೋಗಿರ್ತೀನಿ. ಸರಿಯಾಗಿ ಕುಂಕುಮ ಮಾಡಕ್ಕೆ ಬರಲ್ಲ, ಬಾಯ್ಕ್ ಬಂದಾಗ ಮಾತಾಡ್ತಾರೆ. ನನ್ನ ಹೊಣೆ, ನನ್ನ ಕುಂಕುಮ. ಲೈಫಲ್ಲಿ ಕರೆಕ್ಟ್ ಡಿಸಿಷನ್ ತಗೊಂಡಿದ್ದೀನ ನಾನು. ಈ ಮನೆಯಲ್ಲಿ ಇವ್ರ ಜೊತೆ ನೀನು ತಾನೆ ಫೋನ್ ಮಾಡಿ ಮಹಿಮಾಗೆ ಆಕ್ಸಿಡೆಂಟ್ ಆಗಿದೆ ಬಾ ಅಂತ ಹೇಳಿದ್ದು. ಏನಾಗಿದೆ ಅವಳಿಗೆ? ಅವರು ನೀನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದ್ರು. ಇಟ್ಸ್ ಅ ಕ್ವೆಶ್ಚನ್ ಆಫ್ ಮೈ ಜಾಬ್. ಶಟ್ ಅಪ್. ಡೋಂಟ್ ಪ್ಲೇ ವಿತ್ ಮೈ ಫೀಲಿಂಗ್ಸ್. ಐ ಆಮ್ ಸಾರಿ. ಹಲೋ ಹಲೋ ಜೀವ, ಅಲ್ಲಿಗೆ ಹೋಗಿದ್ಯಾ? ಮಹಿಮಾ ಆಗಿದ್ದಾಳೆ. ಗೌತಮ್ ಅವ್ರಿಗೆ ಕಾಲ್ ಮಾಡಿದ್ಯಾ? ಜೀವ ಏನಾಯ್ತು ಹೇಳು, ನಮಗೆಲ್ಲ ಇಲ್ಲಿ ಭಯ ಆಗ್ತಾ ಇದೆ. ಈಗ ನಾನು ಅಲ್ಲಿಗೆ ಬರಲಾ? ಬೇಡ ಬೇಡಪ್ಪ, ನಾನೇ ಹ್ಯಾಂಡಲ್ ಮಾಡ್ತೀನಿ, ಏನು ತಲೆ ಕೆಡಿಸ್ಕೊಬಿಡಿ. ಒಂದು ನಿಮಿಷ ಇರು, ಮಾತಾಡು. ಹಲೋ
ಜೀವ ಮಹಿಮಗೆ ಏನಾಯ್ತು? ಅಕ್ಕ ಏನು ಪ್ರಾಬ್ಲಮ್ ಇಲ್ಲ, ಗಾಬರಿ ಆಗಬೇಡಿ. ಹಲೋ ಜೀವ, ಅಲ್ಲಿ ತುಂಬಾ ಸೌಂಡ್ ಇದೆ, ನನಗೇನು ಕೇಳಿಸ್ತಿಲ್ಲ. ಜೀವ ಅಕ್ಕ ಇಲ್ಲಿ ಸೌಂಡ್ ಜಾಸ್ತಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ, ಆಮೇಲೆ ಕಾಲ್ ಮಾಡ್ತಾನಂತೆ. ಹಾಯ್ ಹ್ಯಾಂಡ್ಸಮ್. Music stop. This is my future mate, Jeevan. ಜೀವ, ಎಲ್ರೂ ನಿನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ರು. ನೀನ್ ಹೇಳಿದ್ ಕರೆಕ್ಟು. ಈಸ್ ಸೋ ಹ್ಯಾಂಡ್ಸಮ್. ಎಲ್ರೂ ಸರಿಯಾಗಿ ನೋಡಿ ನಾನು ಇವನನ್ನ ಯಾಕೆ ಚೂಸ್ ಮಾಡ್ಕೊಂಡೆ ಅಂತ. ಹೀ ಈಸ್ ಸೋ ಹಾಟ್. ಅವ್ನ ಕಣ್ಣು ನೋಡು ಎಷ್ಟು ಚೆನ್ನಾಗಿದೆ. ಸೋ ಕ್ಯೂಟ್. ಮಹಿ, ಮನೇಲೆಲ್ಲ ಕಾಯ್ತಿದ್ದಾರೆ, ಬಾ ಹೋಗೋಣ. ಅರೆ, ಅವ್ರಿಗೆ ಇನ್ನೇನು ಕೆಲಸ, ಕಾಯ್ತಾರೆ. ಅವ್ರನ್ನ ಆಮೇಲೆ ನೋಡ್ಕೊಳ್ಳೋಣ. ಎಲ್ರೂ ಸರಿಯಾಗಿ ನೋಡಿ, ನನ್ನ ಹುಡುಗ ಮಿಡಲ್ ಕ್ಲಾಸ್ ಹುಡುಗನ ಥರ ಕಾಣಿಸ್ತಾನ? ಯಾವ ಆ್ಯಂಗಲ್ನಿಂದನೂ ಇಲ್ಲ. ನೋ ವೇ, ಇವರು ಮಿಡಲ್ ಕ್ಲಾಸಾ? ಸಾಧ್ಯನೇ ಇಲ್ಲ. ನಮ್ಮ ಜೊತೆ ಸೇರೋ ಎಲ್ಲ ಕ್ವಾಲಿಟೀಸ್ ಇದೆ, ಸ್ವಲ್ಪ ನಮ್ಮ ದಾರಿಗೆ ತರಬೇಕಷ್ಟೇ. ನೋಡ್ದ ಬೇಬಿ, ಈ ಕಾಂಪ್ಲಿಮೆಂಟ್ಸ್ ಎಲ್ಲ ನೀನ್ ನನ್ನ ಫಿಯಾನ್ಸೆ ಅಂತ ಸಿಗ್ತಾ ಇರೋದು. ನಾನು ನಿನ್ನ ಫಿಯಾನ್ಸೆ, ಆದರೆ ಶೋ ಪೀಸ್ ಅಲ್ಲ. ಶೋ ಪೀಸಾ? ಹೌ ಡೇರ್! ಯಾರು ಹಾಗಂದಿದ್ದು? ಯಾರು ಹಾಗಂದಿದ್ದು? ಯು ಆರ್ ಮೈ ಲೈಫ್, ಯು ಆರ್ ಮೈ ಸ್ವೀಟ್ ಜೀವ. ನೀನೇ ನನ್ನ ಜೀವ. ನನ್ನ ಕೈ ಹಿಡ್ಕೊಂಡು ನಡಿಬೇಕಾಗಿರೋ ನೀನು, ನನ್ನ ಬ್ಯಾಲೆನ್ಸ್ ತಪ್ಪಿದಾಗ ಹಿಡ್ಕೋಬೇಕಾಗಿರೋ ನೀನು. ನೀನು ನನ್ನ ಜೀವನದ ಭಾಗ. ಸಾಕು ಮಹಿ, ಮನೆಗೆ ಹೋಗೋಣ ನಡಿ. ನೀನು ನನಗೆ ಆರ್ಡರ್ ಮಾಡ್ತಿದ್ಯಾ? ಫೇಮಸ್ ಫ್ಯಾಷನ್ ಡಿಸೈನರ್ ಮಹಿಮಾ ದಿವಾನ್ಗೆ ನೀನು ಆರ್ಡರ್ ಮಾಡ್ತಾ ಇದ್ಯಾ? ಅದು ಎಲ್ರೂ ಮುಂದೆ. ಆರ್ಡರ್ ಮಾಡ್ತಿಲ್ಲ, ಸ್ವಲ್ಪ ಸೆನ್ಸಿಬಲ್ ಆಗಿ ಬಿಹೇವ್ ಮಾಡು ಅಂತ ಕೇಳ್ತಿದ್ದೀನಿ. ನೀನೇನು ಚಿಕ್ಕ ಹುಡುಗಿನ? ನಾನು ಚಿಕ್ಕ ಹುಡುಗಿನೇ. ನನ್ನ ಅಣ್ಣ ನನ್ನನ್ನು ಚಿಕ್ಕ ಹುಡುಗಿ ಥರನೇ ನೋಡ್ಕೊಳ್ತಿರೋದು. ನಾನು ಏನು ಕೇಳಿದ್ರು ಕೊಡಿಸ್ತಾನೆ. ನಿನ್ನನ್ನು ಬೇಕು ಅಂತ ಕೇಳಿದೆ, ಕೊಡಿಸಿದ್ದಾನೆ. ಅದಕ್ಕೆ ಕಾಂಪನ್ಸೇಷನ್ ಆಗಿ ನಿನ್ನ ಭೂಮಿಕಾ ಅಕ್ಕನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ನಿನ್ನನ್ನು ಲೋ ಕ್ಲಾಸಿಂದ ಹೈ ಕ್ಲಾಸಿಗೆ ತಂದಿದ್ದೀನಿ, ನನ್ನ ಲೆವೆಲ್ಗೆ. ಯು ಶುಡ್ ಬಿ ಗ್ರೇಟ್ಫುಲ್ ಟು ಮೀ, ಯು ನೋ. ಶಟ್ ಅಪ್! ಮಾತಾಡ್ಬೇಡ ಜಾಸ್ತಿ. ನೀನು ನನಗೆ ಶಟಪ್ ಅಂತೀಯಾ? ಹೌ ಡೇರ್ ಯು! ನೀನ್ ಯಾರೋ ನನಗೆ ನನ್ನ ಫ್ರೆಂಡ್ಸ್ ಮುಂದೆನೆ ಅವಮಾನ ಮಾಡೋಕೆ? ಹೂ ದ ಹೆಲ್ ಆರ್ ಯು? ಇವತ್ತು ಎಲ್ರೂ ನಿನ್ ಬಗ್ಗೆ ಮಾತಾಡೋ ಹಾಗೆ ಮಾಡಿರೋದು ನಾನು. ನಿನ್ ಲೈಫ್ ಚೇಂಜ್ ಆಗ್ತಿರೋದು ನನ್ನಿಂದ. ನಿನ್ ಫ್ಯಾಮಿಲಿಗೆ ಒಂದು ಸ್ಟೇಟಸ್ ಸಿಕ್ಕಿದೆ ಅಂದ್ರೆ ಅದು ನನ್ನಿಂದ. ನಿನ್ನಕ್ಕ ಭೂಮಿಕನ್ ಜೀವನ ಸರಿ ಆಗ್ತಿದೆ ಅಂದ್ರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೀ. ಇಲ್ಲ ಅಂದ್ರೆ ಇಷ್ಟು ವರ್ಷ ಮದ್ವೆ ಆಗದೆ ಬಿದ್ದಿರೋ ಆ ವೇಸ್ಟ್ ಬಾಡಿ ನಿನ್ನಕ್ಕ ಭೂಮಿಕನ್ನ ಮದ್ವೆ ಆಗೋದಕ್ಕೆ ನನ್ನನ್ನ ಒಪ್ತಿರ್ಲಿಲ್ಲ.
ಏನಂತ ಈಗ ಹೇಳು. ಏಯ್, ನನ್ನ ಲೈಫ್ನಲ್ಲಿ ನೀನೇನು ಚೇಂಜಸ್ ತಂದಿಲ್ಲ. ನಿನ್ನ ಲೈಫ್ನಲ್ಲಿ ಏನಾದ್ರು ಚೇಂಜಸ್ ಬೇಕು ಅಂತಿದ್ರೆ ಅದು ನಾನು ನಿನ್ನನ್ನು ಮದುವೆ ಆದ್ರೆ ಮಾತ್ರ. ಇವರೆಲ್ಲ ನಿನ್ನ ಫ್ರೆಂಡ್ಸಾ? ಇಷ್ಟೊತ್ತಾದ್ರೂ ಇಲ್ಲಿದ್ದು ನೋಡಿದ್ರೆ ಗೊತ್ತಾಗುತ್ತೆ ಇವ್ರ ಮನೆಯಲ್ಲಿ ಏನು ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ಅಂತ. ಸರ್ಕೋ